ಕಾರ್ಮಿಕ ಸಂಘಟನೆಗಳ ಬಂದ್ ಕರೆಗೆ ಬೆಂಬಲ ಸಿಕ್ಕಿಲ್ಲ. ರಾಜ್ಯವೂ ಸೇರಿದಂತೆ ದೇಶದಾದ್ಯಂತ ಎಲ್ಲೆಡೆ ಸಹಜ ಸ್ಥಿತಿ. ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ವ್ಯವಹಾರ ಸಹಜ ಸ್ಥಿತಿಯಲ್ಲಿ ಇದೆ. ಸಾರಿಗೆ ವ್ಯವಸ್ಥೆಯೂ ಕೂಡ ಸಹಜ ಸ್ಥಿತಿಯಲ್ಲೇ ಮುಂದುವರೆದಿದೆ. ಸರ್ಕಾರಿ ಖಾಸಗಿ ಕಚೇರಿಗಳು ಕೂಡ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಇವತ್ತು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು ಕಾರ್ಮಿಕ ಸಂಘ. 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ನೀಡಿದಂಥ ಕರೆ, ಪ್ರಮುಖ 11 ಬೇಡಿಕೆಗಳನ್ನು ಮುಂದಿಟ್ಕೊಂಡು. ಬಟ್ ಈಗ ಸಮಯ 9 ಗಂಟೆ ಆಗಿದೆ, ಆದರೆ ಬಂದ್ಗೆ ವ್ಯಾಪಕ ಬೆಂಬಲ ಸಿಕ್ಕಿಲ್ಲ. ಆಸ್ ಇಟ್ ಈಸ್ ಎವ್ರಿ ಡೇ ಯಾವ ರೀತಿ ಇರುತ್ತೋ ಅದೇ ರೀತಿ ಇವತ್ತು ಕೂಡ ಇದೆ. ಸಹಜ ಸ್ಥಿತಿಯತ್ತವೇ ಎಲ್ಲವೂ ಇದೆ. ಶಾಲಾ ಕಾಲೇಜುಗಳು ಎಲ್ಲ ಇದೆ, ಬ್ಯಾಂಕ್ಗಳು ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಜೊತೆಗೆ ಈತ BMTC, KSRTC ಎಲ್ಲವೂ ಕೂಡ ಓಡಾಡ್ತಾ ಇದೆ. ರಸ್ತೆಯಲ್ಲಿ ಆಟೋ ಟ್ಯಾಕ್ಸಿಗಳು ಕೂಡ ಎಂದಿನಂತೆ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಕಾರ್ಮಿಕ ಸಂಘ ಕೊಟ್ಟಿರುವಂಥ ಬಂದ್ ಕರೆ ಇದು. 10ಕ್ಕೂ ಹೆಚ್ಚು ಸಂಘಟನೆ 11 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಬೆಳಗ್ಗೆ 11 ಗಂಟೆಗೆ ಈಗ ಪ್ರತಿಭಟನೆಗೆ ಸಕಲ ಸಿದ್ಧತೆಯನ್ನು ಕಾರ್ಮಿಕ ಸಂಘ ಮಾಡಿಕೊಳ್ತಾ ಇದೆ. CITU, AITUC ಸೇರಿದಂತೆ 10ಕ್ಕೂ ಹೆಚ್ಚು ಸಂಘಟನೆಗಳು ಈಗ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ, ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿದೆ ಕಾರ್ಮಿಕ ಸಂಘ. 10ಕ್ಕೂ ಹೆಚ್ಚು ಸಂಘಟನೆಗಳು 11 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು. ಬಟ್ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲೇ ಇದೆ. ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ಇಂದು ಕಾರ್ಮಿಕ ಸಂಘಟನೆ ಏನಿದೆ ಪ್ರತಿಭಟನೆಗೆ ಮುಂದಾಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರಮುಖ ಬೇಡಿಕೆಗಳನ್ನ, ಅದರಲ್ಲೂ ಪ್ರಮುಖವಾಗಿ 11 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಬೇಡಿಕೆಗೆ ರಾಜ್ಯ ಸರ್ಕಾರ ನೀರಸ ಮೌನವನ್ನ, ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿರಲಿಲ್ಲ. ಸೊ ಇಂದು ಪ್ರತಿಭಟನೆ ಹಂತ ಯಾವ ರೀತಿ ಇರುತ್ತೆ ಅಂದ್ರೆ, ಟೌನ್ ಹಾಲ್ ಮುಂಭಾಗದಲ್ಲಿ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು 10ಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನ ನೀಡಲಾಗಿತ್ತು. ಸೊ 11 ಗಂಟೆಯ ನಂತರ ಒಂದು ಪ್ರತಿಭಟನೆಯ ಕಾವು ಇರುತ್ತೆ ಅಂತ ಈಗಾಗಲೇ ಸ್ಥಳಕ್ಕೆ 4 KSRPC ತುಕಡಿ ಸೇರಿದಂತೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ. 250ಕ್ಕೂ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸೊ ಪ್ರತಿಭಟನಾ ಕಾವು ಹೆಚ್ಚಾಗುವ ನಿರೀಕ್ಷೆ ಕೂಡ ಒಂದ್ ಕಡೆ ಇದ್ರೆ, ಇನ್ನ ಅಂಗಡಿ ಮುಗ್ಗಟ್ಟುಗಳು, ಈಗ ಏನು ಕಾರ್ಮಿಕ ಸಂಘಟನೆ ಪ್ರತಿಭಟನೆಗೆ ಏನು ಕರೆ ಕೊಟ್ಟಿತ್ತು, ಮುಷ್ಕರನ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕರೆ ಕೊಟ್ಟಿತ್ತು. ಆದ್ರೆ ಅಂಗಡಿ ಮುಗ್ಗಟ್ಟುಗಳು ಸೇರಿದಂತೆ ಯಾವುದೇ ಒಂದು ಬಂದ್ ಆಗಿಲ್ಲ, ಯಥಾವತ್ತಾಗಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದ್ದಾವೆ. ಇನ್ನ ಸಾರಿಗೆ ಅಂತ ನೋಡ್ತಾ ಹೋದ್ರೆ ಸರ್ಕಾರಿ ಮತ್ತೆ ಖಾಸಗಿ ಸಾರಿಗೆ ಸಂಚಾರ ಯಥಾವತ್ತಾಗಿ ನಡೆದಿದೆ. ಒಟ್ಟಾರೆ 11 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲು ಸಕಲ ಸಿದ್ಧತೆ ನಡೆದಿದೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.